ಪರಿಚಯವನ್ನ ಮಾಡಿಕೊಳ್ಳುತ್ತೇವೆ. ವರ್ಣಮಾಲ. वर्णमाला इसका मतलब होता है कि वर्ण वर्ण ಅಂದ್ರೆ ಅಕ್ಷರ वर्ण माला माले ಅಥವಾ ರಾಶಿ ಅಥವಾ ಗುಂಪು वर्ण ಅಕ್ಷರಗಳ ಗುಂಪು ಅಥವಾ ರಾಶಿ ಅಥವಾ ಮಾಲೆಯನ್ನ वर्णमाला ಅಂತ ಕರೀತಾರೆ हिंदी में वर्णमाला कहते हैं. सो ವರ್ಣಮಾಲಾ ಅಕ್ಷರಗಳ ಮಾಲೆ ನಾವು ಬಳಸುವಂತ ಭಾಷೆಯ ಒಂದೊಂದು ಘಟಕವನ್ನ ಒಂದೊಂದು ವಿಧವನ್ನ ಅಥವಾ ಒಂದೊಂದು ಸಣ್ಣ ಭಾಗವನ್ನ ಅಕ್ಷರ ಅಂತ ಕರೀತೀವಿ ಮಕ್ಕಳೇ. ಹಿಂದಿ ವರ್ಣಮಾಲಾ में कुल मिला के 46 ಅಕ್ಷರ. ಹಿಂದಿ ವರ್ಣಮಾಲೆಯಲ್ಲಿ ಒಟ್ಟು 46 ಅಕ್ಷರಗಳಿವೆ. 46 ಅಂದ್ರೆ 46. ಹಾಗಾದ್ರೆ ಈ 46 ಅಕ್ಷರಗಳನ್ನ ನಾವು ಹೇಗೆ ವಿಂಗಡಿಸಿದ್ದೇವೆ? तो ये वर्णमाला जो होता है इसे हम कैसे बांटते हैं, किस विध में? तो देख लेते हैं अभी. वर्णमाला वर्णमाला के दो विध है बच्चों. सबसे पहले स्वर. ಮೊದಲನೇದಾಗಿ ವರ್ಣಮಾಲೆಯ स्वर भागವನ್ನು स्वर स्वराक्षर. सो स्वर किसे कहते हैं? स्वर का मतलब है स्वतंत्र अक्षर. ಸ್ವರ ಅಂತ ಹೇಳಿದ್ರೆ ಸ್ವತಂತ್ರವಾಗಿ ಉಚ್ಚಾರಣೆ ಮಾಡುವಂತ ಅಕ್ಷರಗಳು, ಅದನ್ನ स्वर ಅಂತ ಕರೀತಾರೆ. सो हिंदी वर्णमाला में स्वर के 13 अक्षर. कितना अक्षर है? 13 अक्षर है. कुल मिला के हिंदी में 13 स्वराक्षर है. 13 स्वराक्षर. इन स्वरों को फिर से 3 ಭಾಗ में बांटते हैं. 13 ಅಕ್ಷರಗಳನ್ನ ಮತ್ತೆ ನಾವು 3 ಭಾಗಗಳಲ್ಲಿ ವಿಂಗಡಿಸ್ತೇವೆ. ಬಾಂಟನ ಅಂದ್ರೆ ವಿಂಗಡಿಸುವುದು ಅಂತ. देखते हैं कि सबसे पहले स्वरों में कौन सा है? स्वरों में तो अ आ ई उ रू. ए आई ओ औ आहा. अ आ ई उ रू. ए आई ओ औ आहा. ये 13 ಅಕ್ಷರ 13 ವರ್ಣಮಾಲೆಯಲ್ಲಿರುವಂತಹ ಸ್ವರಾಕ್ಷರ. ಮಕ್ಕಳೇ, ಈ 13 ಸ್ವರಾಕ್ಷರಗಳನ್ನ ನಾವು ಮತ್ತೆ 3 ಭಾಗ ಮಾಡಿ विंगडिಸುತ್ತೇವೆ. इन अक्षरों से 3 भाग. कौन सा 3 भाग? पहला वाला ह्रस्व स्वर. ह्रस्व स्वर. ह्रस्व स्वर और दीर्घ स्वर. दीर्घ स्वर और ह्रस्व स्वर, दीर्घ स्वर, अयोगवाहक. ह्रस्व स्वर, दीर्घ स्वर, अयोगवाहक. सो इनमें से ह्रस्व स्वर क्या है? ह्रस्व स्वर ಅಂದ್ರೆ ಏನು? ह्रस्व स्वर, दीर्घ स्वर, अयोगवाहक. इन अक्षरों ಈ ಅಕ್ಷರಗಳಿದೆ ನಮ್ಮಲ್ಲಿ 13 ಅಕ್ಷರಗಳು
ಅಕ್ಷರಗಳು ಇವನ್ನ ಉಚ್ಚಾರಣೆ ಮಾಡಲಿಕ್ಕೆ ಬೇಕಾದಂತ ಸಮಯದ ಮೇಲೆ ಹೀಗೆ ನಾವು ಮೂರು ಭಾಗವಾಗಿ ವಿಂಗಡಿಸ್ತೀವಿ. ಒಂದು ಅಕ್ಷರವನ್ನ ಉಚ್ಚಾರಣೆ ಮಾಡಲಿಕ್ಕೆ ಬೇಕಾದಂತ ಸಮಯವನ್ನ ಮಾತ್ರಾಕಾಲ ಅಂತ ಕರೀತಾರೆ. ಏನಂತ ಕರೀತಾರೆ? ಮಾತ್ರಾಕಾಲ. ಮಾತ್ರಾಕಾಲ ಹ್ರಸ್ವ ಸ್ವರ ಅಂತ ಹೇಳಿದ್ರೆ ಒಂದು ಮಾತ್ರಾ ಕಾಲದಲ್ಲಿ ತುಂಬಾ ಕಡಿಮೆ ಸಮಯದಲ್ಲಿ ಉಚ್ಚಾರ ಆಗುವಂತ ಅಕ್ಷರ. ಫಾರ್ ಎಕ್ಸಾಂಪಲ್ ಅ, ಇ, ಉ, ರು ಈ ಅಕ್ಷರಗಳಿದೆಯಲ್ಲ ನೋಡಿ, ಅ, ಇ, ಉ, ರು ಈ ಅಕ್ಷರಗಳು, ಈ ನಾಲ್ಕು ಅಕ್ಷರಗಳು ತುಂಬಾ ಕಡಿಮೆ ಸಮಯದಲ್ಲಿ ಉಚ್ಚಾರ ಆಗುವಂತ ಅಕ್ಷರಗಳು. ಅ, ಇ, ಉ, ರು ಅಷ್ಟೇ. ಇದನ್ನ ನಾವು ಹ್ರಸ್ವ ಸ್ವರ ಅಂತ ಕರೀತೀವಿ. ಅ, ಇ, ಉ, ರು ನಾಲ್ಕು ಅಕ್ಷರಗಳು. ಅದೇ ನೋಡಿ ನೀವು ಆ, ಈ, ಊ, ಎ, ಐ, ಓ, ಔ, ಅಂ, ಆ. ಸೊ ಇಲ್ಲಿ ನೋಡಿ ಆ, ಈ, ಊ, ಎ ಅನ್ನಕ್ ಬರಲಿದೆ. ಎ ಐ ಅಂತೀವ? ಇಲ್ಲ. ಐ, ಓ, ಔ, ಅಂ, ಆ. ಈ ಅಕ್ಷರಗಳಲ್ಲಿ ಈ ಅ, ಇ, ಉ, ರು ಒಟ್ಟು ನಾಲ್ಕು ಅಕ್ಷರಗಳನ್ನ ಹ್ರಸ್ವ ಸ್ವರ ಅಂತ ಕರೀತೀವಿ. ಹಾಗೆ ಆ, ಈ, ಊ, ಎ, ಐ, ಓ, ಔ ಈ ಅಕ್ಷರಗಳು. ಆ, ಈ, ಉ, ಎ, ಐ, ಓ, ಔ ಒಟ್ಟು 7 ಅಕ್ಷರಗಳು. ಈ 7 ಅಕ್ಷರಗಳನ್ನ ನಾವು ದೀರ್ಘ ಸ್ವರ ಅಂತ ಕರಿತೀವಿ. ಈ 2 ಅಕ್ಷರಗಳಿಗೆಲ್ಲ ಅಂ, ಅಹ ಇದನ್ನ ಅಯೋಗವಾಹಕ. ಇದನ್ನ ಅಂ, ಅಹ. ಹಾಗೆ ಈ 2ಕ್ಕೆ ಬೇರೆ ಹೆಸರು ಕೂಡ ಇದೆ. ಇದನ್ನ ನಾವು ಅನುಸ್ವರ ಹಾಗೆ ವಿಸರ್ಗ ಅಂತ ಕರಿತೀವಿ. ಅಮ್ಮನ ಅನುಸ್ವರ, ಅಹವನ್ನ ವಿಸರ್ಗ ಅಂತ ಕರಿತೀವಿ. ಈ ಎರಡೂ ಸೇರಿ ಅಯೋಗವಾಹಕ ಆಗುತ್ತೆ. ಸೊ ವರ್ಣಮಾಲೆಯ ಸ್ವರ ಅಕ್ಷರಗಳಿವೆ कुल मिला के 13 अक्षर. 13 means 13. So in 13 अक्षरों को हम 3 भाग में बांटते हैं: ह्रस्व स्वर, दीर्घ स्वर, अयोगवाहक. ह्रस्व स्वर 4 है ಅಂದ್ರೆ ह्रस्व स्वर 4 ಇದೆ. ಆ, ಈ, ಉ, ರು. ದೀರ್ಘ ಸ್ವರ ಆ, ಈ, ಉ, ಎ, ಐ, ಓ, ಔ ಒಟ್ಟು 7 ಅಕ್ಷರಗಳು. ಅಯೋಗವಾಹಕದಲ್ಲಿ 2 ಅಕ್ಷರ ಇದೆ. ಅಂ, ಅಹ. ಅಂ ಅಂದ್ರೆ ಅನುಸ್ವರ, ಅಹ ವಿಸರ್ಗ. ಒಟ್ಟಾರೆಯಾಗಿ 13 ಅಕ್ಷರಗಳು ಸ್ವರದಲ್ಲಿ बರುತ್ತೆ. बच्चों, वर्णमाला के दूसरा जो विध है, ವರ್ಣಮಾಲೆಯಲ್ಲಿ ಸ್ವರಗಳ ನಂತರ ಬರುವಂತ ಅಂಶ ಅಂತ ಹೇಳಿದ್ರೆ ವ್ಯಂಜನ. व्यंजन में 2 भाग है. व्यंजन अक्षर, व्यंजनाक्षर. सो व्यंजनाक्षर में 2 भाग. व्यंजनाक्षरದಲ್ಲಿ 2 ವಿಧ. ಒಂದು ವರ್ಗೀಯ ವ್ಯಂಜನ, दूसरा अवर्गीय व्यंजन. वर्गीय व्यंजन, दूसरा अवर्गीय व्यंजन. ವರ್ಗೀಯ ವ್ಯಂಜನ ವರ್ಗ ಹೆಸರೇ ಸೂಚಿಸುವಂತೆ ವರ್ಗಗಳಲ್ಲಿ ವಿಂಗಡಿಸಿರುವಂತಹ ಅಕ್ಷರಗಳನ್ನ ವರ್ಗೀಯ ವ್ಯಂಜನ ಅಂತ ಕರೀತೀವಿ. ಅವರ್ಗೀಯ ವ್ಯಂಜನ ಇಲ್ಲಿ ಯಾವುದೇ ವರ್ಗ ಇಲ್ಲ. सो व्यंजन में
बच्चों कुल मिला के 33 अक्षर 33 ಒಟ್ಟು ವ್ಯಂಜನದಲ್ಲಿ ಮಕ್ಕಳೇ ನಿಮಗೆ 33 ಅಕ್ಷರಗಳಿದೆ 33 ಅಕ್ಷರಗಳನ್ನು ನಾವು ಎರಡು ಭಾಗವಾಗಿ ವಿಂಗಡಿಸ್ತೇವೆ ವರ್ಗೀಯ ಮತ್ತೆ ಅವರ್ಗೀಯ ಸೊ ವರ್ಗೀಯ ವ್ಯಂಜನ ಅಂದ್ರೆ ಏನು ಯಾಕೆ ವರ್ಗೀಯ ವ್ಯಂಜನ ಅಂತ ಕರೀತೀವಿ ಅಂತ ನೋಡೋಣ वर्गीय व्यंजन में अक्षरों को हम वर्ग में बांटते हैं कुल मिलाकर वर्गीय व्यंजन 25 अक्षर ಒಟ್ಟು 25 ವರ್ಗೀಯ ಅಕ್ಷರಗಳಿವೆ ಮಕ್ಕಳೇ ವರ್ಗೀಯ ಅಕ್ಷರಗಳು ಅಂತ ಹೇಳಿದ್ರೆ ಅಕ್ಷರಗಳನ್ನ ಬೇರೆ ಬೇರೆ ವರ್ಗಗಳಲ್ಲಿ ವಿಂಗಡಿಸಿರುವಂತದ್ದು ख ख ग घ ञ च च ज ज ञ ट ट ड ड न त त द ध न प ह ब भ म ख ख घ घ ञ छ छ ज ज ञ ठ ठ ढ ढ न थ थ ध ध न प फ भ भ म कुल मिला के 25 अक्षर ಒಟ್ಟು 25 ಅಕ್ಷರಗಳಿವೆ ಈ 25 ಅಕ್ಷರಗಳನ್ನ ವರ್ಗೀಯ ವ್ಯಂಜನ ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ 25 ಅಕ್ಷರಗಳನ್ನ ಮಕ್ಕಳೇ ವ್ಯಾಕರಣದ ಅಂತರದಲ್ಲಿ ವ್ಯಾಕರಣಕ್ಕೆ ಅನುಸಾರ ವ್ಯಾಕರಣದ ಪ್ರಕಾರ 5 ವರ್ಗಗಳಾಗಿ ವಿಂಗಡಿಸಿದ್ದಾರೆ वर्ग में पहला अक्षर वर्गದ ಮೊದಲ ಅಕ್ಷರ ಇದೆಯಲ್ಲ ಈ ಅಕ್ಷರದ ಹೆಸರಲ್ಲಿ ಅದನ್ನು ಕರೀತಾರೆ ಫಾರ್ ಎಕ್ಸಾಂಪಲ್ ख ख ग घ ञ ख ವರ್ಗಕ್ಕೆ ಅಕ್ಷರ ಈ ಕ ख ग घ ञ ಅನ್ನುವಂತ 5 ಅಕ್ಷರ ಇದೆಯಲ್ಲ ಇದು ಕ ವರ್ಗದ ಅಕ್ಷರಗಳು छ छ झ झ ञ च वर्ग के अक्षर है ट ठ ड ढ न ट वर्ग के अक्षर है त थ ध ध न ता वर्ग के अक्षर है फ फ भ भ म पा वर्ग के अक्षर क छ ट थ प 5 अक्षर 5 वर्ग सो 5 ಅಕ್ಷರಗಳ ಒಂದೊಂದು ವರ್ಗವನ್ನು ಮಾಡಿದ್ದಾರೆ ಒಂದು ವರ್ಗದಲ್ಲಿ 5 ಅಕ್ಷರ ಒಂದು ವರ್ಗದಲ್ಲಿ 5 ಅಕ್ಷರ ಒಂದು ವರ್ಗದಲ್ಲಿ 5 ಅಕ್ಷರ ಕ ವರ್ಗದಲ್ಲಿ 5 ಅಕ್ಷರ ಕ ವರ್ಗ ಅಂತ ತಕ್ಷಣ ನಿಮಗೆ ನೆನಪು ಬರಬೇಕು ಕ ख घ घ ञ च वर्ग ಅಂತ ತಕ್ಷಣ ನೆನಪು ಬರಬೇಕು ಛ ಛ ಝ ಝ ಞ ಟ ವರ್ಗ ಅಂತ ತಕ್ಷಣ ನೆನಪು ಬರಬೇಕು ಠ ಠ ಡ ಢ ಣ ಥ ವರ್ಗ ಅಂತ ತಕ್ಷಣ ನೆನಪು ಬರಬೇಕು ಥ ಥ ಧ ಧ ನ ಪ वर्ग ಅಂತ ತಕ್ಷಣ ಪ ಪ ಬ ಬ ಮ ये 5 वर्ग के 5 अक्षर के जो राशि है वर्ग के जो अक्षरों के जो मिलन है ಈ ಒಟ್ಟಾರೆ ಅಕ್ಷರಗಳನ್ನು ನಾವು ವರ್ಗೀಯ ವ್ಯಂಜನ ಅಂತ ಕರೀತೀವಿ 5 ವರ್ಗಕ್ಕೂ 5 ಅಕ್ಷರಗಳು ಒಟ್ಟು 25 ಅಕ್ಷರಗಳು ಈ 25 ಅಕ್ಷರಗಳು ಇದೆಯಲ್ಲ ಕ ವರ್ಗಕ್ಕೆ 5 ಛ ವರ್ಗಕ್ಕೆ 5 ಟ ವರ್ಗಕ್ಕೆ 5 ಟ ವರ್ಗಕ್ಕೆ 5 ಪ ವರ್ಗಕ್ಕೆ 5 ಕ ಛ ಠ ಥ ಪ ಈ 25 ಅಕ್ಷರಗಳನ್ನ ಮತ್ತೆ ನಾವು 3 ವರ್ಗವಾಗಿ ಅಥವಾ 3 ಭಾಗವಾಗಿ 5 ವರ್ಗಗಳ 25 ಅಕ್ಷರಗಳನ್ನ 3 ಭಾಗವಾಗಿ ವಿಂಗಡಿಸ್ತೇವೆ ನಿಮಗೆ ನೆನಪಿದೆ ಅಲ್ವಾ ಸ್ವರದಲ್ಲಿ ನಾವು ಮಾಡಿದ್ವಿ ರಸ್ವ ಸ್ವರ ದೀರ್ಘ ಸ್ವರ ಸೊ ರಸ್ವ ಸ್ವರ ಅಂತ ತಕ್ಷಣ ಕಡಿಮೆ ಸಮಯದಲ್ಲಿ ಉಚ್ಚಾರ ಮಾಡುವಂತ ಅಕ್ಷರಗಳು ದೀರ್ಘ ಸ್ವರ ಅಂತ ತಕ್ಷಣ ಹೆಚ್ಚು ಸಮಯವನ್ನ ಉಚ್ಚಾರಣೆಗೆ ತೆಗೆದುಕೊಳ್ಳುವಂತ ಅಕ್ಷರಗಳು ಇಲ್ಲಿ ಏನಾಗುತ್ತೆ ಅಂತಂದ್ರೆ यहाँ पर क्या होता है कि जब आप उच्चार करते हैं वर्णों को आप उच्चार करते उस वक्त
ಅಲ್ಪ ಪ್ರಾಣ, ಮಹಾಪ್ರಾಣ, ಅನುನಾಸಿಕ ಅಂತ ಮೂರು ಭಾಗವಾಗಿ ವಿಂಗಡಿಸಿದ್ದಾರೆ ಮಕ್ಕಳೇ ವರ್ಗೀಯ ವ್ಯಂಜನವನ್ನ. ಅಲ್ಪ ಪ್ರಾಣ, ಅಲ್ಪ ಪ್ರಾಣ, ಪ್ರಾಣ ಅಂತ ಹೇಳಿದ್ರೆ ಉಸಿರು, ಉಸಿರು ತಗೊಳ್ತೀವಲ್ವಾ, ಸೊ ಅದು ಅಲ್ಪ ಪ್ರಾಣ. महाप्राण, महाप्राण वैसे अनुनासिक, अनुनासिक, नासिक मूगु. सो अल्प प्राण कಡಿಮೆ ಉಸಿರನ್ನು ತೆಗೆದುಕೊಂಡು ಉಚ್ಚಾರ ಮಾಡುವಂತ ಅಕ್ಷರಗಳು, ಮಹಾಪ್ರಾಣ ಉಚ್ಚಾರ ಮಾಡುವಾಗ ಹೆಚ್ಚು ಉಸಿರನ್ನು ತೆಗೆದುಕೊಳ್ಳುವಂತಹ ಅವಶ್ಯಕತೆ ಇರುವಂತಹ ಅಕ್ಷರಗಳು. ಅನುನಾಸಿಕ ಅಂತ ಹೇಳಿದ್ರೆ ಯಾವ ಅಕ್ಷರಗಳನ್ನು ಉಚ್ಚಾರ ಮಾಡಲಿಕ್ಕೆ ನಮಗೆ ಮೂಗಿನ ಸಹಾಯ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನ್ಯ, ನ್ಯ, ನ, ನ, ಮ ಈ ಅಕ್ಷರಗಳಿದೆಯಲ್ಲ, ಈ 5 ಅಕ್ಷರಗಳನ್ನು ನೀವು ಮೂಗಿನ ಸಹಾಯ ಇಲ್ಲದೆ ಉಚ್ಚಾರ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇದನ್ನು ನಾವು ಅನುನಾಸಿಕ ಅಂತ ಕರೀತೀವಿ. ಹಾಗೆ ವರ್ಗದ प्रति वर्ग तो हर एक वर्ग के पहला जो अक्षर है पहला, वैसे ही तीसरा जो है ಮೂರನೇ, ಮೊದಲನೇದು ಮತ್ತೆ ಮೂರನೇ, ಮೊದಲನೇದು ಮತ್ತೆ ಮೂರನೇ. ಈ ಮೊದಲು ಮತ್ತು ಮೂರನೇ ಅಕ್ಷರಗಳನ್ನ ಅಲ್ಪ ಪ್ರಾಣ, ಫಾರ್ ಎಕ್ಸಾಂಪಲ್ ಖ, ಗ, ಚ, ಜ, ಟ, ಡ, ಟ, ತ, ದ, ಪ, ಬ. ಸಿ ಕ, ಗ, ಚ, ಜ, ಟ, ಡ, ತ, ದ, ಪ, ಬ ಈಸಿ ಉಚ್ಚಾರ ಮಾಡಬೇಕು. ಕಡಿಮೆ ಉಸಿರನ್ನು ತಗೊಳ್ತಾರೆ. ಇದು ಹೀಗಲ್ಲ, 2 ಮತ್ತು 4ನೇ ಅಕ್ಷರಗಳನ್ನ ಉಚ್ಚಾರ ಮಾಡುವುದಕ್ಕೆ ಉಸಿರಿನ ಸಹಾಯ ಜಾಸ್ತಿ ಬೇಕಾಗುತ್ತೆ. ಖ ಒತ್ತಿ ಹೇಳಬೇಕು, ನಾವೇನು ಖ, ಘ, ಛ, ಝ, ಠ, ಢ, ಥ, ಹ. ನೋಡಿ, ಖ, ಘ, ಛ, ಜ, ಠ, ಡ, ಥ, ದ, ಹ, ಭ. ಸೊ ಈ ಉಚ್ಚಾರ ಮಾಡುವುದು ನಮಗೆ ಹೆಚ್ಚು ಉಸಿರಿನ ಸಹಾಯ ಬೇಕಾಗುತ್ತೆ. ಅದಕ್ಕಾಗಿ ಇದನ್ನ ಮಹಾಪ್ರಾಣ, ಅಲ್ಪ ಪ್ರಾಣ, महाप्राण, अनुनासिक. वर्ग के पहला और दूसरा ಮೊದಲನೇ ಮತ್ತು ಮೂರನೇ ಅಕ್ಷರಗಳಿದೆಯಲ್ಲ, ಇದು ಅಲ್ಪ ಪ್ರಾಣ. दूसरा और चौथा, सी पहला और तीसरा ಮೊದಲನೇ ಮತ್ತು ಮೂರನೇ, पहला और तीसरा ಮೊದಲನೇ ಮತ್ತು ಮೂರನೇ. ಈ ಮೊದಲನೇ ಮತ್ತು ಮೂರನೇ ಅಕ್ಷರಗಳನ್ನ ಅಲ್ಪ ಪ್ರಾಣ ಅಂತ ಕರೀತೀವಿ. दूसरा और चौथा ಎರಡನೇ ಮತ್ತು ನಾಲ್ಕನೇ ಅಕ್ಷರಗಳನ್ನ ನಾವು महाप्राण ಅಂತ करीತೀವಿ. ಈ पांचवा जो है, पांचवा अक्षर जो है, इसे हम अनुनासिक कहते हैं. ಸ್ವರಗಳಲ್ಲಿ ಅನುಸ್ವರ ವಿಸರ್ಗ ಪರಿಚಯ ಮಾಡ್ಕೊಂಡಿದ್ವಲ್ವಾ, ಇಲ್ಲಿ ಅನುನಾಸಿಕ್. ಕನ್ಫ್ಯೂಸ್ ಮಾಡ್ಕೋಬೇಡಿ, ಅನುಸ್ವರ ಬೇರೆ, ಅನುನಾಸಿಕ್ ಬೇರೆ. ಅಮ್ಮನ್ನ ಅನುಸ್ವರ ಅಂತ ಕರಿತೀವಿ, ಇದು ಅನುನಾಸಿಕ್. ನಾಸಿಕ್ ಅಂದ್ರೆ ಮೂಗು, ಮೂಗಿನ ಸಹಾಯದಿಂದ ಉಚ್ಚಾರ ಮಾಡಲ್ಪಡುವಂತ ಅಕ್ಷರಗಳನ್ನ ಅನುನಾಸಿಕ್ ಅಂತ ಕರೀತಾರೆ. ಒಟ್ಟು 25 ಅಕ್ಷರಗಳು, 25 अक्षर. वर्गीय व्यंजन, वर्गीय व्यंजन के 25 अक्षर है. इस 25 अक्षर को 5 वर्ग में बांट लेते हैं. क वर्ग, च वर्ग, ट वर्ग, ट वर्ग, प वर्ग. इस 5 वर्ग के 25 अक्षर को फिर से 3 भाग में बांटते हैं, अल्प प्राण, महाप्राण और अनुनासिक. वर्गीय व्यंजन देख लिया हमने 25 अक्षरों को, लेकिन बचे हुए 8 अक्षर, ಉಳಿದಿರುವಂತ 8 ಅಕ್ಷರಗಳನ್ನು ಏನಂತ ಕರೀತೀವಿ? ಅವರ್ಗೀಯ ವ್ಯಂಜನ. ಅವರ್ಗೀಯ ವ್ಯಂಜನ. सी अवर्गीय व्यंजन, वर्गीय व्यंजन. तो वर्गीय व्यंजन में आपको अलग अलग वर्ग समझ में आता है, अलग अलग वर्ग मिल जाता है. लेकिन ये यहाँ पर ಇಲ್ಲಿ ನಿಮಗೆ ಯಾವುದೇ ವರ್ಗ ಇಲ್ಲ, ಅದಕ್ಕೆ ಅದನ್ನ ನಾವೇನು ಕರೀತೀವಿ? ಅವರ್ಗೀಯ ವ್ಯಂಜನ, ವರ್ಗಗಳಿರುವಂತದ್ದು. ಸೊ ಅವರ್ಗೀಯ ವ್ಯಂಜನ 8 ಅಕ್ಷರಗಳು. 8 means 8.
य र ल व श श स ह। ये य र ल व श स ह इसे अवर्गीय व्यंजन कहते हैं। इसमें कोई वर्ग नहीं है, कोई भाग नहीं, ಇದರಲ್ಲಿ ಯಾವುದೇ ಭಾಗ ವರ್ಗ ಅಂತ ಏನಿಲ್ಲ। ಈ 8 ಅಕ್ಷರಗಳು ಕೂಡ ಬೇರೆ ಬೇರೆ ಅಕ್ಷರಗಳು, ಹಾಗಾಗಿ ಇದನ್ನ ಅವರ್ಗೀಯ ವ್ಯಂಜನ ಅಂತಾರೆ। ಅವರ್ಗೀಯ ವ್ಯಂಜನ ಯ ರ ಲ ವ ಶ ಶ ಸ ಹ 8 ಅಕ್ಷರ, ಒಟ್ಟು 13 25 ಪ್ಲಸ್ 8 ಒಟ್ಟಾರೆಯಾಗಿ 46 ಅಕ್ಷರಗಳಿರುವಂತದ್ದು ಹಿಂದಿ ವರ್ಣಮಾಲೆಯಲ್ಲಿ। ಈಗ ನಾವು 46 ಅಕ್ಷರಗಳನ್ನು ಒಟ್ಟಾರೆ ನೋಡೋಣ। बच्चों, अब तक हमने देखा कि स्वर व्यंजन कुल मिला के 46 अक्षर है। स्वर के 13 अक्षर, वर्गीय अक्षर के यानी वर्गीय व्यंजन के 25 अक्षर, अवर्गीय व्यंजन के 8 अक्षर। अब देखेंगे कि कुल मिला के ये 46 अक्षर को पढ़ना कैसे। ಈ 46 ಅಕ್ಷರಗಳನ್ನು ಮಕ್ಕಳೇ ಸ್ವರದಲ್ಲಿ ಬರುವಂತಹ 13, ವರ್ಗೀಯ ವ್ಯಂಜನದಲ್ಲಿ ಬರುವಂತಹ 25 ಅಕ್ಷರಗಳು, ಹಾಗೆ ಅವರ್ಗೀಯ ವ್ಯಂಜನದ 8 ಅಕ್ಷರಗಳನ್ನ ಹೇಗೆ ಓದುವುದು ಅನ್ನೋದನ್ನು ಒಮ್ಮೆ ನಾವು ಅಭ್ಯಾಸ ಮಾಡೋಣ। ಅ ಆ ಇ ಈ ಉ ಊ ಋ ಎ ಐ ಓ ಔ ಅಂ ಅಹ ಸ್ವರದ 13 ಅಕ್ಷರ। ಖ ಖ ಗ ಘ ನ್ಯ ಚ ಛ ಜ ಝ ನ್ಯ ಟ ಠ ಡ ಧ ನ ತ ಥ ದ ಧ ನ ಪ ಪ ಭ ಭ ಮ। वर्गीय व्यंजन के 25 अक्षर। अब देख लेते हैं कि नोडोಣ अवर्गीय व्यंजन य र ल व श ಶ ಸ ಹ ಇದಿಷ್ಟು ವರ್ಣಮಾಲೆಯಲ್ಲಿ ಬರುವಂತಹ 46 ಹಿಂದಿ ವರ್ಣಮಾಲೆಯ 46 ಅಕ್ಷರಗಳ ಪರಿಚಯ ಮಾಡೋಣ। ಇದಲ್ಲದೆ ಇನ್ನೊಂದಷ್ಟು ಅಕ್ಷರಗಳಿವೆ, ಅದನ್ನು ನಾವು ಸಂಯುಕ್ತಾಕ್ಷರ ಅಂತ ಕರಿತೀವಿ। ಈ ಅಕ್ಷರಗಳನ್ನ ನೀವು ಸಾಮಾನ್ಯವಾಗಿ ನೋಡಿರ್ತೀರ, ಬಳಸಿರ್ತೀರ। ಈ ಅಕ್ಷರಗಳು ಕ್ಷ ತ್ರ ಜ್ಞ ಶ ಅಂತ ಬರುತ್ತಾನೆ। ಕ್ಷ ತ್ರ ಜ್ಞ ಶ ಈ ಅಕ್ಷರಗಳನ್ನು ನಾವು ಸಂಯುಕ್ತಾಕ್ಷರ ಅಂತ ಕರೀತೀವಿ। ಸಂಯುಕ್ತಾಕ್ಷರ ಅಂತ ಹೇಳಿದ್ರೆ ಬೇರೆ ಬೇರೆ ಅಕ್ಷರಗಳು ಸೇರಿ ಆಗುವಂತಹ ಅಕ್ಷರ। ಫಾರ್ ಎಕ್ಸಾಂಪಲ್ ಕ್ಷ ಕ್ಷ ಈ ಅಕ್ಷರ ಇದೆಯಲ್ಲ, ಈ ಅಕ್ಷರ ಕ ಪ್ಲಸ್ ಶ ಈ 2 ಅಕ್ಷರಗಳಿಂದ ಆಗಿರುವಂಥದ್ದು। ಫಾರ್ ಎಕ್ಸಾಂಪಲ್ ಕ ಪ್ಲಸ್ ಶ ಪ್ಲಸ್ ಆ, ನೀವು ವರ್ಣ ವಿಚ್ಛೇದ ಮಾಡ್ತಿರಲ್ವ ಆಗ ಬರ್ತದೆ। ಸೊ ಕ ಪ್ಲಸ್ ಶ ಪ್ಲಸ್ ಆ, ಕ ಎಂಬುವಂತಹ ವ್ಯಂಜನ, ಶ ವ್ಯಂಜನ, ಹಾಗೆ ಆ ಸ್ವರ, ಟೋಟಲ್ ಆಗಿ ಶ ಆಗುತ್ತೆ। ಹಾಗೆ ತ್ರ ತ ಪ್ಲಸ್ ರ, ಸೊ ಪ್ಲಸ್ ನಾವು ಹಿಂದಿಯಲ್ಲಿ ಜಮ ಅಂತ ಕರೀತೀವಿ। ತ ಜಮ ರ ಜಮ ಆ, ಸೊ ನೀವು ಈಸಿಯಾಗಿ ತ ಪ್ಲಸ್ ರ ಪ್ಲಸ್ ಆ ಇದು ಕೂಡ ಯೂಸ್ ಮಾಡಿ। ಜ್ಞ ಜ್ಞ ज प्लस न्य प्लस आ अथवा ज जमा न्य जमा आ
is equal to sh plus ra plus a, or else sha jama ra jama a. sh tra gna sh, sh ka plus sh plus a. So ये तीन कुल मिला के श बराबर का प्लस श प्लस आ, ये ಮೂರು ಅಕ್ಷರಗಳು ಸೇರಿ ಶ ಆಗುತ್ತೆ. ತ್ರಾಗೆ ತ ಪ್ಲಸ್ ರ ಪ್ಲಸ್ ಆ, ಹಾಗೆ ಜ್ಞ ಜ ಪ್ಲಸ್ ಜ್ಞ ಪ್ಲಸ್ ಆ, ಶ ಶ ಪ್ಲಸ್ ರ ಪ್ಲಸ್ ಆ. ಸೊ ಹೀಗೆ ಮಕ್ಕಳೇ ಈ ಅಕ್ಷರಗಳನ್ನು ನಾವು ಸಂಯುಕ್ತ ಅಕ್ಷರ ಅಂತ ಕರೀತೀವಿ. ಹಾಗಾಗಿ ಈ ಅಕ್ಷರಗಳನ್ನ ನಾವು ಬಳಸ್ತೇವೆ, ಆದ್ರೆ ವರ್ಣಮಾಲೆಯನ್ನ काउंट ಮಾಡುವಾಗ अक्षरों की गिनती में इसे नहीं लेते क्योंकि ये संयुक्त अक्षर है. ನಿಮಗೆ ಗೊತ್ತಿದೆ ಈ ಅಕ್ಷರಗಳನ್ನು ನಾವು ಆಗಲೇ ವ್ಯಂಜನ ಮತ್ತು ಸ್ವರಗಳಲ್ಲಿ ಅಭ್ಯಾಸ ಮಾಡಿದ್ದೇವೆ. ಹಾಗಾಗಿ ಈ ಅಕ್ಷರಗಳಿಗೆ ಕೂಡಿ ಆಗುವಂತ ಅಕ್ಷರಗಳನ್ನು ನಾವು ಗಣನೆಗೆ ಅಂದ್ರೆ काउंट ಮಾಡೋದಿಲ್ಲ. ವಿ एक्चुअली ये क्या होता है कि हम लोग इसे यूज करते हैं हमें, लेकिन अक्षरों की गिनती में से नहीं लेते. ठीक है, धन्यवाद.